ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿರೋದ್ರಿಂದ ಕಾವೇರಿ ಕಣಿವೆಯಲ್ಲೂ ಕೂಡ ಮಳೆ ಬರದಂತೆ ನೀರಿನ ಅಭಾವ ಎದುರಾಗಿದೆ. KRS ಡ್ಯಾಮ್ ಅಂದರೆ ಮಂಡ್ಯ, ಮೈಸೂರು ಮತ್ತು ಬೆಂಗಳೂರು ನಗರಗಳಿಗೆ ಪ್ರಮುಖವಾಗಿ ಕುಡಿಯೋ ನೀರನ್ನು ಪೂರೈಕೆ ಮಾಡ್ತಕ್ಕಂಥ ಒಂದೇ ಒಂದು ಜಲಮೂಲ. ಸೊ ಈಗ ನಾನು KRS ಡ್ಯಾಮ್ನ ಹಿನ್ನೀರಿನಲ್ಲಿದ್ದೀನಿ, ನೋಡ್ಬೋದು. ಯಾಕೆಂದರೆ ಗರಿಷ್ಠ ಮಟ್ಟ ಇರ್ತಕ್ಕಂಥದ್ದು ಡ್ಯಾಮ್ನ 124.80 ಅಡಿ, ಆದರೆ ಇವತ್ತು ಇರ್ತಕ್ಕಂಥದ್ದು ಕೇವಲ 80 ಅಡಿ ನೀರು ಮಾತ್ರ ಸಂಗ್ರಹ ಆಗಿದೆ. ಅಂದರೆ ಡ್ಯಾಮ್ ತುಂಬಿದಾಗ ಒಂದು ವರ್ಷದ ಹಿಂದೆ ಡ್ಯಾಮ್ ಸಂಪೂರ್ಣವಾಗಿ ಚಿತ್ರಣ ಬದಲಾಗಿತ್ತು. ಅವತ್ತು ಗರಿಷ್ಠ ಮಟ್ಟ ಏನಿದೆ ಅಷ್ಟೇ ಪ್ರಮಾಣದ ನೀರು ಇತ್ತು. ಅಂದರೆ TMC ಹೇಳೋದಾದರೆ 49.5 TMC ಅಷ್ಟು ನೀರು ಕಳೆದ ಬಾರಿ ಇದೇ ಸಂದರ್ಭದಲ್ಲಿ ಕಂಡು ಬರ್ತಾಯಿತ್ತು. ಆಗ ಕುಡಿಯಲಿಕ್ಕೆ ಅಥವಾ ಯಾವುದೇ ರೀತಿಯ ವ್ಯವಸಾಯಕ್ಕೆ ನೀರಿನ ಸಮಸ್ಯೆ ಎದುರಾಗಿರಲಿಲ್ಲ. ಆದರೆ ಈ ಬಾರಿ ಖಂಡಿತವಾಗ್ಲೂ ನೀರಿನ ಸಮಸ್ಯೆ ಎದುರಾಗುತ್ತಾ ಅನ್ನೋ ಆತಂಕ ಎಲ್ಲರನ್ನ ಕಾಡ್ತಾ ಇದೆ. ಯಾಕೆಂದರೆ ಡ್ಯಾಮ್ನ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗೋಗಿದೆ. 124 ಗರಿಷ್ಠ ಮಟ್ಟ ಹೊಂದಿರತಕ್ಕಂಥ ಡ್ಯಾಮ್ನಲ್ಲಿ ಇವತ್ತಿಗೆ 80 ಅಡಿಯಷ್ಟು ಮಾತ್ರ ನೀರು ಸಂಗ್ರಹ ಆಗಿದೆ. ಇದರಲ್ಲಿ ಅಂದರೆ ಕಳೆದ ಬಾರಿಗೂ ಈಗಲೂ ಹೋಲಿಸೋದಾದರೆ ಸುಮಾರು 44 ಅಡಿಯಷ್ಟು ನೀರು ಕಡಿಮೆ ಆಗಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಅದನ್ನೇ TMCಲಿ ಹೇಳೋದಾದರೆ 49 ಗರಿಷ್ಠ ಮಟ್ಟ ಹೊಂದಿರತಕ್ಕಂಥ ಡ್ಯಾಮ್ನ ಸಾಮರ್ಥ್ಯದಲ್ಲಿ ಇವತ್ತಿರ್ತಕ್ಕಂಥದ್ದು ಕೇವಲ 11 TMC ಮಾತ್ರ. ಕಳೆದ ಬಾರಿಗೂ ಈಗಲೂ ಸುಮಾರು 38 TMC ನೀರು ಇಲ್ಲಿ ಕಡಿಮೆ ಇರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಡ್ಯಾಮ್ನಲ್ಲಿ ಇವತ್ತಿರ್ತಕ್ಕಂಥದ್ದು ಕೇವಲ 11 TMC ಮಾತ್ರ. ಅಂದರೆ ಅದರಲ್ಲಿ ಬಳಕೆಗೆ ಯೋಗ್ಯವಾಗಿರ್ತಕ್ಕಂಥದ್ದು 6 TMC ಮಾತ್ರ. ಈ 6 TMCನ ಮುಂದಿನ 3 ತಿಂಗಳ ಒಳಗೆ 3 ತಿಂಗಳವರೆಗೆ ನಾವು ಕುಡಿಲಿಕ್ಕೆ ಬಳಸ್ಕೋತೀವಿ ಅಂತೇಳಿ ಈಗಾಗಲೇ ಜಿಲ್ಲಾಡಳಿತ ಮತ್ತು ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಹಾಗಾಗಿನೇ ವ್ಯವಸಾಯಕ್ಕೆ ನೀರು ಬಿಡೋಕ್ಕೆ ಸಾಧ್ಯವೂ ಇಲ್ಲ ಅಂತಕ್ಕಂಥ ಒಂದು ನಿರ್ಧಾರವನ್ನು, ಕಠಿಣ ನಿಲುವನ್ನು ಸರ್ಕಾರ ಕೈಗೊಂಡಿದೆ. ಆದರೆ ನಮಗೆ ವ್ಯವಸಾಯಕ್ಕೆ ನೀರು ಬೇಕು ಅಂತೇಳಿ ರೈತರು ಒಂದು ಕಡೆ ಒತ್ತಾಯ ಮಾಡ್ತಾಯಿದ್ದಾರೆ. ಇನ್ನೊಂದು ಕಡೆ ಮಳೆ ಅಭಾವ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ತಲೆನೋವನ್ನ ತಂದೊಡ್ತಾ ಇದೆ. ಯಾಕೆಂದರೆ ಡ್ಯಾಮ್ನಲ್ಲಿ ಇವತ್ತಿರ್ತಕ್ಕಂಥ ನೀರಿನ ಪ್ರಮಾಣ ನೋಡಿದ್ರೆ ಮುಂದಿನ ದಿನಗಳಲ್ಲಿ, ಅಂದರೆ ಈಗ ಸದ್ಯಕ್ಕೆ ಕುಡಿಲಿಕ್ಕೆ ನೀರು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಕಂಡು ಬಂದರೂ ಮುಂದೆ ಮಳೆ ಬಂದು ಡ್ಯಾಮ್ ಭರ್ತಿ ಆಗಲಿಲ್ಲ ಅಂದರೆ ಏನು ಪರ್ಯಾಯ ಮಾರ್ಗ ಏನು ಅಂತಕ್ಕಂಥ ಒಂದು ಆತಂಕ ಎಲ್ಲರನ್ನ ಕಾಡ್ತಾ ಇದೆ. PNS ವಿಸ್ತಾರ ನ್ಯೂಸ್, ರವಿ ಲಾಲಿಪಾಳ್ಯ, ಮಂಡ್ಯ.